ಮರೆಯಾದ ಧರ್ಮಗುರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಅವರು ಮುಸ್ಲಿಂ ಸಮುದಾಯದ ಮಾಣಿಕ್ಯ, ಸರ್ವಧರ್ಮೀಯರಿಗೆ ವಿದ್ಯೆ ನೀಡಿದ ಶಿಕ್ಷಣ ತಜ್ಞ. ಧರ್ಮಗುರುವನ್ನ ನೋಡಲು ಬರ್ತಾ ಇದ್ರು ಗಣ್ಯರು. ಇಂದು ಅವರಿಲ್ಲದೆ ಅನಾಥವಾಗಿದೆ ಶಿಷ್ಯ ಸಮೂಹ. ಇದೇ ಹೊತ್ತಿನ ವಿಶೇಷ, ಮರೆಯಾದ ಧರ್ಮಗುರು. ಧರ್ಮಗುರುಗಳ ಬಗ್ಗೆ ಜನರಲ್ಲಿ ತಪ್ಪು ಭಾವನೆ ಮೂಡಿದೆ. ಇದಕ್ಕೆ ಕೆಲ ಧರ್ಮಗುರುಗಳ ಮೇಲೆ ಅಂಟಿರುವ ಕಳಂಕವೇ ಕಾರಣ. ಹಾಗಂದ ಮಾತ್ರಕ್ಕೆ ಜನರ ಕಣ್ಣೀರು ಒರೆಸುವ ಧರ್ಮಗುರುಗಳು ಇಲ್ಲ ಅಂತ ಅರ್ಥವೇನಲ್ಲ. ಅಂಥವರು ಕೂಡ ನಮ್ಮೊಂದಿಗಿದ್ದಾರೆ. ಅಂತಹ ಪ್ರೀತಿಯ ಧರ್ಮಗುರುವೊಬ್ಬರು ಇತ್ತೀಚೆಗಷ್ಟೇ ಇಹಲೋಕ ತ್ಯಜಿಸಿದ್ದಾರೆ. ಆ ಧರ್ಮಗುರು ಯಾರು? ಆ ಧರ್ಮಗುರು ಹೇಗೆ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ರು ಅನ್ನೋದನ್ನ ನಾವೀಗ ನಿಮಗೆ ತೋರಿಸ್ತೀವಿ. ಬಿಕೋ ಎನ್ನುತ್ತಿರುವ ಕೋಣೆ, ನೀರವ ಮೌನ. ಅವರಿಲ್ಲದ ಈ ಕೋಣೆ ಶೂನ್ಯ ಭಾವ ಮೂಡಿಸುತ್ತಿದೆ. ಅವರಿಲ್ಲದ ಈ ಜಗತ್ತು ಅನಾಥ ಪ್ರಜ್ಞೆ ಮೂಡಿಸುತ್ತಿದೆ. ಅವರ ಧ್ವನಿ ಕೇಳದೆ ಮನಸ್ಸು ಕೊರಗುತ್ತಿದೆ. ಅವರಿಲ್ಲದೆ ಶಿಷ್ಯ ಸಮೂಹವೇ ಕಣ್ಣೀರಿಡುತ್ತಿದೆ. ಅವರು ಯಾರು ಗೊತ್ತಾ? ಉಳ್ಳಾಲದ ಧರ್ಮಗುರು, ಮುಸ್ಲಿಂ ಸಮುದಾಯದ ಮಾಣಿಕ್ಯ, ತಾಜುಲ್ ಉಲೇಮಾ ತಂಗಳ್. ಇವರು ಮಂಗಳೂರು ಮತ್ತು ಸಮಸ್ತ ಕೇರಳದ ಮುಸ್ಲಿಂ ಸಮುದಾಯದ ಜನರು ಅತ್ಯಂತ ಗೌರವ, ಪ್ರೀತಿಯಿಂದ ಆರಾಧಿಸುವ ಧರ್ಮಗುರು, ಸರ್ವಧರ್ಮೀಯರ ಆಶಾಕಿರಣ. ಯಾಕಂದ್ರೆ ಈ ಧರ್ಮಗುರುಗಳ ವ್ಯಕ್ತಿತ್ವವೇ ಅಂತಹದ್ದು. ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ ಇವರು ನೀಡಿರೋ ಕೊಡುಗೆ ಅಪಾರ. ಆದರೆ ಇವರು ಫೆಬ್ರವರಿ 2ರಂದು ಇಹಲೋಕ ತ್ಯಜಿಸಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ 93 ವರ್ಷದ ತಂಗಳ್ ಅಪಾರ ಸಂಖ್ಯೆಯ ಶಿಷ್ಯರನ್ನ ಅಗಲಿದ್ದಾರೆ. ಇವರ ವ್ಯಕ್ತಿತ್ವ ತಿಳಿಯಬೇಕಂದ್ರೆ ಈ ವಿಡಿಯೋ ನೋಡಲೇಬೇಕು. ಈ ಒಂದು ವಿಡಿಯೋ ಅವರು ಎಂತಹ ಮಹಾನ್ ವ್ಯಕ್ತಿ ಅನ್ನುವುದನ್ನ ಸಾರಿ ಹೇಳುತ್ತೆ. ಶೇಖುನಾ ತಾಜುಲ್ ಉಲೇಮಾ ಸೈಯದ್ ಅಬ್ದುಲ್ ರಹಮಾನ್ ಕುಂಜಿಕಾಯ ತಂಗಳರವರು ದಿನಾಂಕ 1/2/2014ರಂದು ಕೇರಳದ ಎಟ್ಟಿಕುಲಂ ಎಂಬಲ್ಲಿ ವಫಾತಾದರು. ತಾಜುಲ್ ಉಲೇಮಾ ಅವರು ಅಹಲ್ ಬೈತ್ ಹಾಗೂ ಅವರು ನಮ್ಮೆಲ್ಲ ಧಾರ್ಮಿಕ ವಿದ್ವಾಂಸರು, ದೊಡ್ಡ ದೊಡ್ಡ ಉಲಮಾರವರಿಗೆ ಅವರು ಮಾರ್ಗದರ್ಶಕರು ಆಗಿದ್ದರು. ಉಳ್ಳಾಲದ ಧರ್ಮಗುರು ತಂಗಳ್ ಇನ್ನಿಲ್ಲ ಅನ್ನೋ ವಿಷಯ ಮುಸ್ಲಿಂ ಸಮುದಾಯಕ್ಕೆ ನುಂಗಲಾರದ ತುತ್ತಾಗಿದೆ. ಈ ನಿಜ ಸಂಗತಿಯನ್ನ ಅರಗಿಸಿಕೊಳ್ಳೋಕೆ ಸಾಧ್ಯವೇ ಆಗ್ತಿಲ್ಲ. ಮಾರ್ಗದರ್ಶಕ, ಗುರು, ಪ್ರೋತ್ಸಾಹಕ, ತೀರ್ಥರೂಪ ಸ್ಥಾನದಲ್ಲಿದ್ದ ಪ್ರೀತಿ, ವಿದ್ಯೆಯನ್ನ